ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ರಿಕ್ಕಿ ರೈ ಮೇಲೆ ವಂಚನೆ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ದೆಹಲಿಯಲ್ಲಿ ಖರೀದಿ ಮಾಡಿದ್ದಂಥ ಕಾರು ರಿಜಿಸ್ಟರ್ ಮಾಡಿಸಿಲ್ಲ. ಫ್ಯಾನ್ಸಿ ನಂಬರ್ಗೆ ಟ್ಯಾಕ್ಸ್ ಕಟ್ಟದೆ ಕಾರಿಗೆ ಅಳವಡಿಕೆಯನ್ನ ಮಾಡಿಕೊಂಡಿದ್ರು. ಆರ್ಟಿಒ ಹರಾಜಿನಲ್ಲಿ ಖರೀದಿ ಮಾಡಿ ಟ್ಯಾಕ್ಸ್ ಕಟ್ಟದೆ ಅಳವಡಿಕೆಯನ್ನ ಮಾಡಿಕೊಂಡಿದ್ರು. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ದಾಖಲೆ ಪರಿಶೀಲನೆ ವೇಳೆ ಇದೆಲ್ಲ ವಿಚಾರಗಳು ಸಹ ಬೆಳಕಿಗೆ ಬಂದಿರುವಂತದ್ದು. ಇದೇ ಕಾರಣಕ್ಕೆ ಮೊದಲ ದಿನ ಕಾರಿನ ಮಾಲೀಕರು ಪತ್ತೆಯಾಗಿರಲಿಲ್ಲ. ಯಾರು ಕಾರಿನ ಮಾಲೀಕರು ಅಂತ ಹೇಳಿ ಪೊಲೀಸರು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕಾರಿನ ನಂಬರ್ ಪತ್ತೆಯಾಗಿದ್ರು ಸಹ ಮಾಲೀಕರು ಯಾರಂತ ಹೇಳಿ ಪತ್ತೆಯಾಗಿರಲಿಲ್ಲ. ದೆಹಲಿಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಖರೀದಿ ಮಾಡಿದ್ದಂಥ ರಿಕ್ಕಿ ರೈ ಆದ್ರೆ ಈವರೆಗೂ ಅದನ್ನ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸಲಿಲ್ಲ. ಫ್ಯಾನ್ಸಿ ನಂಬರ್ಗೂ ಟ್ಯಾಕ್ಸ್ ಅನ್ನ ಕಟ್ಟದೆ ಸರ್ಕಾರಕ್ಕೆ ವಂಚನೆಯನ್ನ ಮಾಡ್ತಾ ಇದ್ರು. ಡ್ರಿಫ್ಟಿಂಗ್ ಅನ್ನ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಲ್ಲದೆ ಆ ಕಾರು ಚಲಾಯಿಸ್ತಾ ಇದ್ದಿದ್ದು ನಾನಲ್ಲ ಅಂತ ಹೇಳಿ ಸುಮ್ಮನೆ ಬಡಾಯಿಯನ್ನ ಕಚ್ಕೊಳ್ತಾ ಇದ್ದ. ನಾನಂಗೆ ಮಾಡಲಿಲ್ಲ ಅಂತ ಹೇಳಿ. ಆದ್ರೆ ಪೊಲೀಸರು ಅದು ನೀನೇ ಅಂತ ಹೇಳಿ ಬೆನ್ನತ್ತಿ ಹೊರಟಾಗ ಗೊತ್ತಾಗ್ತಾ ಇದೆ. ಇವರು ದೆಹಲಿಯಲ್ಲಿ ಕಾರನ್ನ ಖರೀದಿ ಮಾಡಿದ್ರು, ಆದ್ರೆ ರಿಜಿಸ್ಟರ್ ಮಾಡಿಸ್ಕೊಂಡಿರಲಿಲ್ಲ. ಫ್ಯಾನ್ಸಿ ನಂಬರ್ಗೂ ಟ್ಯಾಕ್ಸ್ ಅನ್ನ ಕಟ್ಟದೆ ಸರ್ಕಾರಕ್ಕೆ ವಂಚನೆಯನ್ನ ಮಾಡ್ತಾ ಇದ್ರು. ಹಿನ್ನೆಲೆ ಈ ಮತ್ತೊಂದು ವಂಚನೆ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ನಾವು ವೆಹಿಕಲ್ ನಂಬರ್ನ ನಾವು ಪರಿಶೀಲನೆ ಮಾಡಿದಾಗ RTOಗೆ ನಾವು ಒಂದು ಲೆಟರ್ ಬರೆದಿದ್ದು. ಪ್ರಸ್ತುತ ಆ್ಯಕ್ಚುಲಿ ಆ ವೆಹಿಕಲ್ಲು ಒಂದು DL ರಿಜಿಸ್ಟರ್ಡ್ ವೆಹಿಕಲ್. ಅದು ಇಲ್ಲಿ ರಿಕ್ಕಿ ರಾಯ್ ಅನ್ನೋರಿಗೆ ಅವರು ಅದನ್ನ ಮಾರಾಟ ಮಾಡಿರ್ತಾರೆ. RTO ಅವರು ಕಳೆದ ಅಕ್ಟೋಬರಲ್ಲಿ ಅವರು ವಿತೌಟ್ ಇಲ್ಲಿ ರೋಡ್ ಟ್ಯಾಕ್ಸ್ ಕಟ್ತೀರಾ ಚಲಾವಣೆ ಮಾಡ್ತಿದ್ದಾರೆ ಅಂತೇಳಿ ಸುಮಾರು 35 ಲಕ್ಷ ದಂಡ ಹಾಕಿದ್ದಾರೆ ಅಂತ RTO ಅವರು ರಿಪ್ಲೈ ಕೊಟ್ಟಿದ್ದಾರೆ. ಮತ್ತು ಇದೇ ವರ್ಷ ಜಾನ್ವರಿಯಲ್ಲಿ ಆ ಫ್ಯಾನ್ಸಿ ನಂಬರ್ನ ರಿಜಿಸ್ಟರ್ ಮಾಡಿದ್ದಾರೆ ಹೊರತು ಆ ವೆಹಿಕಲ್ನ ಆ ನಂಬರ್ಗೆ ರಿಜಿಸ್ಟರ್ ಮಾಡಿರಲಿಲ್ಲ. ಸೊ ಪ್ರಸ್ತುತ ಆ ವೆಹಿಕಲ್ ಏನು ನಂಬರ್ ಹಾಕ್ಕೊಂಡು ಓಡಾಡ್ತಿತ್ತು ಅದು ಯಾವುದೇ ವೆಹಿಕಲ್ಗೆ ಆ ನಂಬರು ರಿಜಿಸ್ಟರ್ ಆಗಿಲ್ಲ ಅಂತ RTO ಅವರು ನಮಗೆ ಲೆಟರ್ ಕೊಟ್ಟಿದ್ದಾದಮೇಲೆ ಮುಂದಿನ ಕ್ರಮಕ್ಕಾಗಿ ನಾವು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ಸಲ್ಲಿಸ್ಕೊತೀವಿ. ಆ ಪ್ರಕರಣದಲ್ಲಿ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ನಾವು ವೆಹಿಕಲ್ ನಂಬರ್ನ ನಾವು ಪರಿಶೀಲನೆ ಮಾಡಿದಾಗ RTOಗೆ ನಾವು ಒಂದು ಲೆಟರ್ ಬರೆದಿದ್ದು. ಪ್ರಸ್ತುತ ಆ್ಯಕ್ಚುಲಿ ಆ ವೆಹಿಕಲ್ಲು ಒಂದು DL ರಿಜಿಸ್ಟರ್ಡ್ ವೆಹಿಕಲ್. ಅದು ಇಲ್ಲಿ ರಿಕ್ಕಿ ರಾಯ್ ಅನ್ನೋರಿಗೆ ಅವರು ಅದನ್ನ ಮಾರಾಟ ಮಾಡಿರ್ತಾರೆ. RTO ಅವರು ಕಳೆದ ಅಕ್ಟೋಬರಲ್ಲಿ ಅವರು ವಿತೌಟ್ ಇಲ್ಲಿ ರೋಡ್ ಟ್ಯಾಕ್ಸ್ ಕಟ್ತೀರಾ ಚಲಾವಣೆ ಮಾಡ್ತಿದ್ದಾರೆ ಅಂತೇಳಿ ಸುಮಾರು 35 ಲಕ್ಷ ದಂಡ ಹಾಕಿದ್ದಾರೆ ಅಂತ RTO ಅವರು ರಿಪ್ಲೈ ಕೊಟ್ಟಿದ್ದಾರೆ. ಮತ್ತು ಇದೇ ವರ್ಷ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೋಡಿ, ರಿಕ್ಕಿ ರೈ ಅವರ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರೋದು ಕೂಡ ಆರೋಪ ಬೆಳಕಿಗೆ ಬರ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಏನು ರಿಕ್ಕಿ ರೈ ವಿರುದ್ಧ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಈಗ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. RTO ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈತ ಫ್ಯಾನ್ಸಿ ನಂಬರ್ ಅನ್ನು ತೆಗೆದುಕೊಂಡು ಅದರ ಜೊತೆಗೆ ಇದು ಡೆಲ್ಲಿ ಈ ಭಾಗದ ಗಾಡಿ ಆಗಿರುತ್ತೆ, ಅದನ್ನ ಈತ ರಿಜಿಸ್ಟರ್ ಕೂಡ ಮಾಡಿಸ್ಕೊಂಡಿರಲ್ಲ. ಹಾಗೆ ಇದನ್ನ ಓಡಾಡಿಸ್ಕೊಂಡಿದ್ದ. ಮತ್ತೆ ಗಾಡಿಯ ಕಲರ್ ಕೂಡ ಬದಲಾವಣೆ ಮಾಡ್ಕೊಂಡು, ಅಂದ್ರೆ ರೀಪೇಂಟಿಂಗ್ ಮಾಡಿಸ್ಕೊಂಡಿರೋದು ಕೂಡ ತನಿಖೆ ವೇಳೆ ಬಯಲಿಗೆ ಬಂದಿರುವಂತದ್ದು. ಅದಷ್ಟೇ ಅಲ್ಲದೆ 35 ಲಕ್ಷವನ್ನ ಫೈನ್ ಕೂಡ ಇವನು RTO ಅವರು ದಂಡ ಹಾಕಿದ್ರು, ಅದನ್ನು ಕೂಡ ಈತ ಪಾವತಿ ಮಾಡಿರಲ್ಲ. ಆದ್ರೆ ಈ ರೀತಿಯಾಗಿ ಕಾರನ್ನ ತೆಗೆದುಕೊಂಡು ಮಧ್ಯರಾತ್ರಿ ಬಂದು ಹೊರಗಡೆ ಡ್ರಿಫ್ಟಿಂಗ್ ಮಾಡುವಂತದ್ದು ಮತ್ತೆ ನಿರ್ಲಕ್ಷ್ಯವಾಗಿ ಚಾಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಸದ್ಯ ಈ ಬಗ್ಗೆ ಕೂಡ ಏನು L&O ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೂ ಕೂಡ ದಾಖಲಾಗಿರುವಂತದ್ದು. ಆ ಮುಖಾಂತರ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿರುವಂತ. ಅದರ ಜೊತೆಗೆ RTO ಅಧಿಕಾರಿಗಳು ಈಗಾಗಲೇ ಸೀಸ್ ಮಾಡಿರುವಂತ ವೆಹಿಕಲ್ ಇದೆ, ಅದನ್ನು ಕೂಡ ಪಾವತಿ ಮಾಡದೆ ಗಾಡಿಯನ್ನು ಕೂಡ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿರುವಂತದ್ದು. ಒಟ್ಟಾರೆಯಾಗಿ ರಿಕ್ಕಿ ರೈ ಮೊನ್ನೆ ಡ್ರಿಫ್ಟಿಂಗ್ ಮಾಡಿದಂತ ಕಾರ್ ಏನಿತ್ತು ಆ ಕಾರ್ಗೆ ದಾಖಲಾತಿಗಳಿರ್ಬೋದು ಮತ್ತೆ ಯಾವುದೇ ರೀತಿಯಲ್ಲಿ RTO ದಾಖಲೆಗಳನ್ನು ಇಟ್ಕೊಂಡಿಲ್ಲ ಅನ್ನೋದು ತನಿಖೆ ವೇಳೆ ಬಯಲಾಗಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ನಿಮ್ಮ ಕ್ಯಾಮ್ರಲ್ಲಿ ಕವರ್